ಸೋಲು ಸೋಲು ಸೋಲು. ಟೆಸ್ಟ್ ಮ್ಯಾಚ್ನಲ್ಲೂ ಗೆಲ್ಲೋಕ್ಕಾಗ್ತಾ ಇಲ್ಲ. ತ್ರಿಕೋನ ಸರಣಿಯಲ್ಲೂ ಜಯ ಸಿಗಲಿಲ್ಲ. ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಅದೃಷ್ಟ ಕೈ ಹಿಡಿಲಿಲ್ಲ. ಈಗ T20 ಸೀರೀಸ್ನಲ್ಲೂ ಕೂಡ ದುರಾದೃಷ್ಟ ಬೆನ್ನು ಬಿಡ್ತಾ ಇಲ್ಲ. ಪಾಕಿಸ್ತಾನ ಆಟಗಾರರು ಕಾಲಿಟ್ರೆ ಸಾಕು ಸೋಲಿನ ಸುಳಿಗೆ ಬೀಳ್ತಾ ಇದ್ದಾರೆ. ಈಗ ನ್ಯೂಜಿಲೆಂಡ್ ವಿರುದ್ಧ ಚುಟುಕು ಸಮರ ಆಡ್ತಿರುವಂತ ಪಾಕಿಸ್ತಾನ ಟೀಮ್ ಅದೆಂಥ ಹೀನಾಯ ಪ್ರದರ್ಶನ ನೀಡ್ತಾ ಇದೆ ಅನ್ನೋದನ್ನ ಹೇಳ್ತೇನೆ. ಹಾಗೆ ಮೈದಾನದಲ್ಲಿ ಕ್ರಿಕೆಟ್ ಆಡುವಾಗ ಪ್ರಾಣ ಬಿಟ್ಟಿರುವಂತ ಪಾಕ್ ಆಟಗಾರನ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಪಾಕಿಸ್ತಾನ ಟೀಮ್ ಏನ್ ಕಳಪೆ ಆಗಿರಲಿಲ್ಲ. ಮೊದಲೆಲ್ಲ ಬಲಿಷ್ಠ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಪಡೆಯನ್ನೇ ಹೊಂದಿತ್ತು. ವಿಶ್ವ ಮಟ್ಟದ ಪ್ಲೇಯರ್ಸ್ ಇದ್ರು. ಬಟ್ ಈಗ ಪಾಕ್ ಟೀಮ್ ಅಂದ್ರೆ ಗಲ್ಲಿ ಕ್ರಿಕೆಟರ್ಸ್ಗಿಂತ ಕಡೆಯಾಗಿದೆ. ಮೂರು ದಿನಕ್ಕೂ ಕೂಡ ಚೇಂಜ್ ಆಗುವಂತ ಕೋಚ್ಗಳು, ಮ್ಯಾನೇಜ್ಮೆಂಟ್ ಸಿಬ್ಬಂದಿ ಹಾಗೆ ಕ್ಯಾಪ್ಟನ್ಗಳ ಹಾವು ಏಣಿ ಆಟದಿಂದಾಗಿ ಹೊಡೆತದ ಮೇಲೆ ಹೊಡೆತ ತಿಂತಾ ಇದ್ದಾರೆ. ICC ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಪಾಕಿಸ್ತಾನ ತಂಡದ ಅಟ್ಟ ಫ್ಲಾಪ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ ನ್ಯೂಜಿಲೆಂಡ್ ವಿರುದ್ಧದ T20 ಸೀರೀಸ್ಗೆ ಹೊಸ ಟೀಮ್ ಅನ್ನ ಕಟ್ಟಿದ್ರು. ಬಟ್ ಆ ಟೀಮ್ ಇನ್ನೂ ಕೂಡ ಅಧ್ವಾನ ಆಗೋಗಿದೆ. ನ್ಯೂಜಿಲೆಂಡ್ ವಿರುದ್ಧದ T20 ಸರಣಿಯಲ್ಲೂ ಗೆಲ್ಲದ ಪಾಕ್. ICC ಚಾಂಪಿಯನ್ಸ್ ಟ್ರೋಫಿ ಇತ್ತೀಚೆಗಷ್ಟೇ ಮುಗಿದಿದ್ದು ಪಾಕಿಸ್ತಾನ ತಂಡ ಅತ್ಯಂತ ಹೀನಾಯವಾಗಿ ಮನೆ ಸೇರ್ಕೊಂಡಿತ್ತು. ತಾವೇ ಟೂರ್ನಿಯನ್ನ ಹೋಸ್ಟ್ ಮಾಡಿದ್ರು ಕೂಡ ಒಂದೇ ಒಂದು ಕೂಡ ಮ್ಯಾಚ್ ಅನ್ನ ಗೆಲ್ಲಕ್ಕಾಗಿರ್ಲಿಲ್ಲ. ಲೀಗ್ ಹಂತದಲ್ಲೇ ಮೊದಲನೇ ತಂಡವಾಗಿ ಇಡೀ ಟೂರ್ನಿಯಿಂದ ಹೊರಬಿದ್ದಿತ್ತು. ಇದಾದ ಬೆನ್ನಲ್ಲೇ ನ್ಯೂಜಿಲೆಂಡ್ ವಿರುದ್ಧ 5 ಪಂದ್ಯಗಳ T20 ಸರಣಿಯನ್ನ ಆಡ್ತಾ ಇದೆ. 5 ಪಂದ್ಯಗಳ ಸರಣಿಯಲ್ಲಿ ಈಗಾಗಲೇ 2 ಪಂದ್ಯಗಳು ಮುಗಿದಿದ್ದು 2 ಪಂದ್ಯಗಳಲ್ಲೂ ಕೂಡ ಸೋಲನ್ನ ಕಂಡಿದೆ. 2 ಪಂದ್ಯಗಳನ್ನು ಸೋತ ಪಾಕಿಸ್ತಾನ. ನ್ಯೂಜಿಲೆಂಡ್ ವಿರುದ್ಧದ ಸರಣಿಯ ಮೊದಲ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಪಾಕಿಸ್ತಾನ 18.4 ಓವರ್ಗಳಲ್ಲಿ ಕೇವಲ 91 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಈ ಸುಲಭ ಗುರಿ ಬೆನ್ನಟ್ಟಿದಂತ ನ್ಯೂಜಿಲೆಂಡ್ ತಂಡ 1 ವಿಕೆಟ್ ಅನ್ನ ಕಳ್ಕೊಂಡು ಕೇವಲ 10.1 ಓವರ್ನಲ್ಲೇ ಗೆಲುವಿನ ದಡವನ್ನ ಮುಟ್ಟಿತ್ತು. ಹಾಗೆ ಯೂನಿವರ್ಸಿಟಿ ಓವಲ್ ಮೈದಾನದಲ್ಲಿ ನಡೆದಂತ 2ನೇ T20 ಪಂದ್ಯದಲ್ಲೂ ಕೂಡ ಟಾಸ್ ಗೆದ್ದಂತ ನ್ಯೂಜಿಲೆಂಡ್ ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ರು. ಆದರೆ ಮಳೆಯ ಕಾರಣದಿಂದಾಗಿ 15 ಓವರ್ಗಳಿಗೆ ಮ್ಯಾಚ್ ಅನ್ನು ಸೀಮಿತಗೊಳಿಸಲಾಗಿತ್ತು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಪಾಕಿಸ್ತಾನ ತಂಡ 9 ವಿಕೆಟ್ಗಳನ್ನ ಕಳ್ಕೊಂಡು 135 ರನ್ಗಳನ್ನ ಕಲೆ ಹಾಕಿತ್ತು. 15 ಓವರ್ಗಳಲ್ಲಿ 136 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ನ್ಯೂಜಿಲೆಂಡ್ ತಂಡಕ್ಕೆ ಟಿಮ್ ಸೀಫರ್ಡ್ ಹಾಗೆ ಫಿನ್ ಅಲೆಕ್ಸ್ ಸ್ಫೋಟಕ ಬ್ಯಾಟಿಂಗ್ ಅನ್ನ ಮಾಡಿದ್ರು. 22 ಎಸೆತಗಳನ್ನ ಎದುರಿಸಿದಂತ ಸೀಫರ್ಡ್ 5 ಭರ್ಜರಿ 6 ಹಾಗೆ 3 4ಗಳೊಂದಿಗೆ 45 ರನ್ ಚೆಚ್ಚಿದ್ರು. ಇನ್ನು ಫಿನ್ ಅಲೆನ್ 16 ಎಸೆತಗಳಲ್ಲಿ 5 6 ಮತ್ತು 38 ರನ್ಗಳನ್ನ ಬಾರಿಸಿದ್ರು. ಈ ಮೂಲಕ ನ್ಯೂಜಿಲೆಂಡ್ ತಂಡ 13.1 ಓವರ್ಗಳಲ್ಲೇ 137 ರನ್ ಬಾರಿಸಿ 5 ವಿಕೆಟ್ಗಳ ಭರ್ಜರಿ ಗೆಲುವನ್ನ ಸಾಧಿಸಿದೆ. ಅಷ್ಟಕ್ಕೂ ಇದು ಪಾಕಿಸ್ತಾನ ತಂಡದ 12ನೇ ಸೋಲು ಅನ್ನೋದೇ ಅಚ್ಚರಿಯ ವಿಚಾರ. ದುರ್ಬಲ ತಂಡಗಳ ವಿರುದ್ಧವಷ್ಟೇ ಪಾಕ್ ಆರ್ಭಟ. ಪಾಕಿಸ್ತಾನದ ಇತ್ತೀಚಿನ ಪಂದ್ಯಗಳ ರಿಸಲ್ಟ್ ನೋಡ್ತಾ ಇದ್ರೆ ಅವರ ಆಟ ಏನಿದ್ರು ಕೂಡ ವೀಕ್ ಟೀಮ್ಗಳ ಎದುರು ಅನ್ನೋದು ಮತ್ತೆ ಪ್ರೂವ್ ಆಗ್ತಿದೆ. ಕಳೆದ 16 T20 ಪಂದ್ಯಗಳಲ್ಲಿ ಪಾಕ್ ಪಡೆ 12 ಮ್ಯಾಚ್ಗಳಲ್ಲಿ ಸೋಲನ್ನ ಕಂಡಿದೆ. ಇನ್ನು 4 ಪಂದ್ಯಗಳನ್ನ ಗೆದ್ದಿರೋದು ದುರ್ಬಲ ತಂಡಗಳ ವಿರುದ್ಧ ಮಾತ್ರ. ಕಳೆದ 16 ಪಂದ್ಯಗಳಲ್ಲಿ ಪಾಕಿಸ್ತಾನ ತಂಡ ಜಿಂಬಾಬ್ವೆ, ಐರ್ಲೆಂಡ್ ಮತ್ತು ಕೆನಡಾ ವಿರುದ್ಧ ಮಾತ್ರ ಗೆಲುವನ್ನು ದಾಖಲಿಸಿದೆ. ಇನ್ನುಳಿದಂತೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಭಾರತ ಸೇರಿದಂತೆ ಪ್ರಮುಖ ಟೀಮ್ಗಳ ವಿರುದ್ಧ ಮುಗ್ಗರಿಸ್ತಾನೆ ಬರ್ತಾ ಇದೆ. ICC ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ನಡೆದಿದ್ದಂತ ತ್ರಿಕೋನ ಸರಣಿಯಲ್ಲಿ ಸೋಲನ್ನ ಕಂಡಿದ್ದಂತ ಪಾಕಿಸ್ತಾನ ಆ ನಂತರ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಒಂದೇ ಒಂದು ಮ್ಯಾಚ್ ಅನ್ನ ಗೆದ್ದಿರಲಿಲ್ಲ. ಇದೀಗ ನ್ಯೂಜಿಲೆಂಡ್ ವಿರುದ್ಧ 2 ಪಂದ್ಯಗಳನ್ನ ಕಳ್ಕೊಂಡಿದೆ. ನ್ಯೂಜಿಲೆಂಡ್ ವಿರುದ್ಧ ಕೂಡ ಸೋಲುವ ಮೂಲಕ ಪಾಕ್ ಪಡೆ ಸರಣಿ ಸೋಲಿನ ಸನಿಹಕ್ಕೆ ಬಂದಿದೆ. ಈಗಾಗಲೇ 2 ಮ್ಯಾಚ್ಗಳನ್ನ ಸೋತಿದ್ದು ಉಳಿದಿರುವಂತ 3 ಪಂದ್ಯಗಳಲ್ಲಿ ಒಂದನ್ನ ಕಳ್ಕೊಂಡ್ರು ಕೂಡ ಸರಣಿ ನ್ಯೂಜಿಲೆಂಡ್ ವಶವಾಗಲಿದೆ. ಹಾಗೇನಾದ್ರೂ ಪಾಕಿಸ್ತಾನ ಈ ಸೀರೀಸ್ ನಲ್ಲಿ ಉಳ್ಕೊಳ್ಬೇಕು ಅಂತಂದ್ರೆ ಉಳಿದಿರುವಂತ 3ಕ್ಕೆ 3 ಪಂದ್ಯಗಳನ್ನ ಗೆಲ್ಲೇಬೇಕಾಗಿದೆ. ಆದ್ರೆ ಈಗಿರುವಂತ ತಂಡದ ಪರ್ಫಾರ್ಮೆನ್ಸ್ ಅನ್ನ ನೋಡ್ತಾ ಇದ್ರೆ 1 ಪಂದ್ಯ ಕೂಡ ಗೆಲ್ಲೋದು ಡೌಟ್ ಅನಿಸ್ತಾ ಇದೆ. ಮೈದಾನದಲ್ಲೇ ಕುಸಿದು ಪಾಕ್ ಆಟಗಾರ ಸಾವು. ಇನ್ನು ಈ ಸಾಲು ಸೋಲಿನ ಆಘಾತದ ನಡುವೆ ಪಾಕಿಸ್ತಾನಕ್ಕೆ ಮತ್ತೊಂದು ಹೊಡೆತ ಬಿದ್ದಿದೆ. ಮ್ಯಾಚ್ ಟೈಮಲ್ಲೇ ಪಾಕಿಸ್ತಾನ ಮೂಲದ ಕ್ರಿಕೆಟಿಗರೊಬ್ಬರು ಆಸ್ಟ್ರೇಲಿಯಾದ ಅಡಿಲೇಡ್ನಲ್ಲಿರುವಂತಹ ಮೈದಾನದಲ್ಲಿ ಕುಸಿದು ಸಾವನ್ನಪ್ಪಿದ್ದಾರೆ. ತಾಪಮಾನ 41.7 ಡಿಗ್ರಿ ಸೆಲ್ಸಿಯಸ್ನಷ್ಟಿದ್ದು ಬಿಸಿಲಿನ ತಾಪಕ್ಕೆ 40 ವರ್ಷದ ಜುನೈದ್ ಜಾಫರ್ ಖಾನ್ ಮೈದಾನದಲ್ಲಿ ಕುಸಿದು ಸಾವನ್ನಪ್ಪಿದ್ದಾರೆ. ಸಾವಿಗೂ ಮೊದಲು 40 ಓವರ್ಗಳ ಫೀಲ್ಡಿಂಗ್ ಮಾಡಿದ್ರು. ಹಾಗೆ 7 ಓವರ್ ಬ್ಯಾಟಿಂಗ್ ಅನ್ನು ಕೂಡ ಮಾಡಿದ್ರು. ಕ್ಲಬ್ ಒಂದರ ಪಾಡ ಆಡ್ತಿದ್ದಂತ ಜುನೈದ್ ರಂಜಾನ್ ಉಪವಾಸವನ್ನ ಆಚರಣೆ ಮಾಡ್ತಿದ್ರು. ಪಂದ್ಯದ ಸಂದರ್ಭದಲ್ಲಿ ಅವರು ನೀರನ್ನು ಮಾತ್ರ ಕುಡಿತಾ ಇದ್ರು ಎನ್ನಲಾಗಿದೆ.
ಇದೇ ಕಾರಣದಿಂದಾಗಿ ಸುಸ್ತಾಗಿ ಬಿದ್ದು ಸಾವನ್ನಪ್ಪಿರೋ ಶಂಕೆ ವ್ಯಕ್ತವಾಗಿದೆ. ಒಟ್ಟಲ್ಲಿ ಪಾಕಿಸ್ತಾನ ಕ್ರಿಕೆಟ್ನಲ್ಲೂ ಕೂಡ ಈಗ ಅಧೋಗತಿ ತಲುಪ್ತಾ ಇದೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯನ್ನ ಸೋತ್ರು ಅಂತ ಹೊಸ ನಾಯಕ ಸಲ್ಮಾನ್ ಆಗಾ ಅಡಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಟೀಮ್ ಅನ್ನ ಕಟ್ಟಿತ್ತು ಪಿಸಿಬಿ. ಸ್ಟಾರ್ ಆಟಗಾರರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ಕೊಟ್ಟಿದ್ರು. ಇವರಾದ್ರೂ ಗೆಲ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿತ್ತು. ಆದ್ರೆ ಪಿಸಿಬಿಯ ಪ್ಲಾನ್ ಮತ್ತೊಮ್ಮೆ ಫೇಲ್ಯೂರ್ ಆಗಿದೆ. ಪಾಕ್ ತಂಡಕ್ಕೆ ಸೋಲೋದು ಬಿಟ್ರೆ ಬೇರೆ ದಾರಿಯೇ ಇಲ್ಲ ಎನ್ನುವಂತಾಗಿದೆ. ನಮಸ್ಕಾರ.